ಪಾಪ ಹುಡುಗ ಎಳಸು, ಅವ್ನಿಗಿನ್ನ ಅನುಭವ ಇಲ್ಲ. ನಾನು ಅವ್ರ ಹತ್ರ ಮಾತಾಡಕ್ಕೆ ಹೋಗಲ್ಲ. ಇಡೀ ಪ್ರಪಂಚ ಎಲ್ಲಿದೆ ಅಂತ ಆತ ಇನ್ನ ಗೊತ್ತಿಲ್ಲ. ಅವ್ರಿಗೆ ಟನಲ್ ಬೇಡ, ಯಾರು ಹೇಳಕ್ಕೆ ಊಸಿ ಎಲೆಕ್ಷನ್ ನಿಂತ್ಕೊಳಕ್ ಹೇಳಿ ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡ್ಬಿಡಿ, ಟನಲ್ಲೇ ಬೇಡ ಈ ಪ್ರಪಂಚದಲ್ಲಿ ದೇಶದಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡ್ಲಿ. ಸುಮ್ನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡಕ್ ಒಂದು ಚಾನ್ಸ್ ಕೊಟ್ರೆ ಏನೇನೋ ಮಾತಾಡ್ತಾರೆ. ನಾನು ಹೇಳಿದ್ದು ಗಂಡ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋಮೋನಿಯಲ್ ಇಶ್ಯೂನ ಈ ಕಾರಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಯಾಕೆ ಓಡಾಡ್ತಾ ಇದ್ದೀನಿ ಅಂತ, ಮೆಟ್ರೋಲ್ ಓಡಾಡ್ಲಿ, ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡ್ಲಿ, ಎಲ್ಲರೂ MLA ಮಂತ್ರಿಗಳು ಎಲ್ಲರೂ ಮೆಟ್ರೋಲ್ಲೇ ಓಡಾಡ್ಲಿ, ಯಾರು ಬೇಡ ಅಂತ ಹೇಳ್ತಾ ಇದಾರೆ. ಆಟೋ ರಿಕ್ಷಾಲೇ ಓಡಾಡ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೇ ಓಡಾಡ್ಲಿ, ಕಾರ್ ಹಾಕ್ಬೇಕು, ಅವೆಲ್ಲ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ನಾನು ಹೇಳ್ತಾ ಇರೋದು ಎಳಸು ಅಂತ, ಖಾಲಿ ಟ್ರಂಕ್ ಅಂತ. 10 ರೂಪಾಯಿ ತಂದಿಲ್ಲ. ಈಗ ನೀವೆಲ್ಲ ಬಂದಿದ್ದೀರಿ, ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕ್ ಆಗ್ತದೆ ಅಂದ್ರೆ ನೀವೆಲ್ಲ ನಿಮ್ ಗಾಡಿಲೇ ತೆಗೆದುಕೊಂಡು ಬರ್ಬೇಕು, ನಿಮ್ ಕ್ಯಾಮ್ರಾ ಇಟ್ಕೊಂಡ್ ಬರ್ಬೇಕು, ಇನ್ನೊಂದು ಬರ್ಬೇಕು. ಕೆಲ್ಸಕ್ಕೆ ಹೋದವ್ರು ಹೋಗ್ತಾರೆ. ಮೆಟ್ರೋ ಸಿಸ್ಟಮ್ ನ ನಮ್ ರಾಜ್ಯದಲ್ಲಿ ಇವ್ರೇನ್ ತೆಗೆದುಕೊಂಡು ಬಂದಿಲ್ಲ, ಕಾಂಗ್ರೆಸ್. ಆಯ್ತಪ್ಪ, ನಿನ್ಗೆ ಅಧಿಕಾರ ಇತ್ತಲ್ಲ, ನೀನ್ ಏನ್ ಮಾಡಿದ್ಯಾ? ನಿಮ್ ಗೌರ್ಮೆಂಟ್ ಏನ್ ಮಾಡ್ತು? ಎಷ್ಟು ಪಿಲ್ಲರ್ ಹಾಕಿದೀರಾ? ಎಷ್ಟು ಹಣ ತಂದಿದ್ದೀರಾ? ಮೆಟ್ರೋಲ್ಗೆ 12% 11% ದುಡ್ಡು ಕೊಡ್ತಾ ಇದಾರೆ. ಇವತ್ತೇನಾದ್ರು ಕೊಟ್ರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಪ್ರತಿಯೊಂದು ಲ್ಯಾಂಡ್ ಕಾಂಪನ್ಸೇಷನ್ಸ್ ಮತ್ತೊಂದೆಲ್ಲ. ಸುಮ್ನೆ ಖಾಲಿ ಮಾತು. ಯು ಡೋಂಟ್ ಮ್ಯಾಚ್. ಅವ್ರ ಬಗ್ಗೆ ನನ್ನ ಹತ್ರ ಯಾವ ಪ್ರಶ್ನೆನೂ ಕೇಳಕ್ ಹೋಗ್ಬೇಡಿ. ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮೀ. ಅವ್ರ ಪಾರ್ಟಿಲಿ ಕೆಲವು ಸೀನಿಯರ್ ಲೀಡರ್ಸ್ ಇದ್ದಾರೆ, ಅವ್ರಿಗೆ ಅರ್ಥ ಆಗ್ತದೆ. ಅಶೋಕ್ ಅರ್ಥ ಆಗ್ತದೆ, ಅಶ್ವತ್ಥನಾರಾಯಣ್ ಅರ್ಥ ಆಗ್ತದೆ, ಬೊಮ್ಮಾಯಿ ಅವ್ರಿಗೆ ಅರ್ಥ ಆಗ್ತದೆ. ಇನ್ನು ಅಂತವ್ರು ಬೇಕಾದ್ರೆ ಉತ್ತರ ಕೊಡೋಣ. ನಮ್ಮ PRTS ಮಾಡಕ್ಕೆ ಜಾಗ ಇದೆಯಾ ಇಲ್ಲಿ? ಅವ್ನಿಗೆ ಲ್ಯಾಂಡ್ ಕಾಂಪನ್ಸೇಷನ್ ಎಷ್ಟಾಗ್ಬೇಕು ಅನ್ನೋದು ಅವ್ನಿಗೆ ತಲೆಲೇ ಇಲ್ಲ ಅವ್ರಿಗೆ.